ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಲ್ಲ, ಯಾಕಂದರೆ ಇವಾಗ ಇಡೀ ಕೋಲಾರ ಜಿಲ್ಲೆ ತಮಗೆ ಚೆನ್ನಾಗಿ ಗೊತ್ತಿದೆ. ನಮ್ಮದು ಈ ಬಯಲುಸೀಮೆಗೆ KC ವ್ಯಾಲಿ ನಿಜವಾದ ವರದಾನನೇ. ಬಟ್ ಏನಪ್ಪ ಅಂದರೆ ವೈಜ್ಞಾನಿಕವಾಗಿ ಎಲ್ಲ ನೀರು ಚೆಕ್ ಎಲ್ಲ ಮಾಡಿ ಮೊದಲು ನಮಗೂ ಡೌಟ್ ಇತ್ತು ನೀರು ಹೆಂಗಿದೆ ಅಂತ. ಆಮೇಲೆ ನಮ್ಮ ಶ್ರೀಮಾನ್ ರಮೇಶ್ ಕುಮಾರ್ ಸಾಹೇಬರು, ಶ್ರೀನಿವಾಸ್ ಗೌಡರು ಎಲ್ಲ ಕಂಪ್ಲೀಟ್ ಎಲ್ಲ ನೀರೆಲ್ಲ ಕುಡಿದು ನೋಡಿದ್ಮೇಲೆ ನಮಗೆ ಒಂದು ನಂಬಿಕೆ ಬಂದಿದೆ. ನೀರು ತುಂಬ ಚೆನ್ನಾಗಿ ಸೊಗಸಾಗಿದೆ, ಅಚ್ಚುಕಟ್ಟಾಗಿದೆ. ನೋಡಿ, ಇವತ್ತು ವಿ ಆರ್ ದ ಮಿಡ್ಲ್ ಸಮ್ಮರಲ್ಲಿ ಎಷ್ಟು ಚೆಂದ ಇದೆ ನೋಡೋಕ್ಕೆ. ಮಲ್ನಾಡು ಗ್ಯಾಪ್ನ ಬರ್ತದೆ. ಹಿಂದೆ ಒಂದು ವರ್ಷ ಕರೆಕ್ಟಾಗಿ ಮಾಡಿದ್ರೆ 2020ಕ್ಕೆ ನನ್ನ ಲೆಕ್ಕ ಪ್ರಕಾರ ನಮ್ಮದು ಮಲ್ನಾಡು ಎರಡನೇ ಮಾತಿಲ್ಲ. KC ವ್ಯಾಲಿ ನೀರು ನಿಜವಾಗ್ಲೂ ನಮಗೊಂದು ವರ ಕೊಟ್ಟಂಗೆ. ದಟ್ ಕ್ರೆಡಿಟ್ ಗೋಸ್ ಟು ರಮೇಶ್ ಕುಮಾರ್ ಆ್ಯಂಡ್ ಶ್ರೀನಿವಾಸ್ ಗೌಡರು, ಆಮೇಲೆ MLAಸ್ಗೂ ಈ ಕ್ರೆಡಿಟ್ ಹೋಗುತ್ತೆ. ಯಾಕಂದರೆ ಇದನ್ನು ನಮ್ಮ ರೈತರಿಗೆ ನಿಜವಾಗ್ಲೂ ನಮಗೆ ಬೇಕಾಗಿದೆ. ನಿಮ್ಗೆ ಚೆನ್ನಾಗಿ ಗೊತ್ತಿದೆ, 1500 ಅಡಿ ಹೋಗ್ತಾಯಿದೆ ಬೋರು. ಅಷ್ಟು ಹೋಗಿ ನೀರು ಸಿಗ್ತಾಯಿಲ್ಲ. ಅಂಥ ಸಂದರ್ಭದಲ್ಲಿ KC ವ್ಯಾಲಿ ನೀರು ಬಂದಿದೆ, ತುಂಬ ಒಳ್ಳೆಯದು. ಯಾಕಂದರೆ ಅನುಕೂಲ ಆಗ್ತಾಯಿದೆ. ಹಂಗಾಗಿ ಇದು ರಾಜಕೀಯವಾಗಿ ತಗೊಳ್ದೇನೆ ರೈತ ಹಿತದೃಷ್ಟಿಯಿಂದ ನೀರು ತಗೋಬೇಕು ಅಂತ ನನ್ನ ಅಭಿಪ್ರಾಯ.